ಹೆಚ್ಚುವರಿ ತೆರವು ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ತೆರವು ಮಾಡಿ ಈಗ ಪುನರ್ವಸತಿಯ ಮಾತಾಡ್ತಾ ಇದೆ ಸರ್ಕಾರ. ನಿನ್ನೆ ಎಲ್ಲ ಸಚಿವರುಗಳು ಸಿಎಂ ಡಿಸಿಎಂ ಮಾತಾಡಿದನ್ನ ನಾವು ಗಮನಿಸಿದ್ವಿ. ಆದ್ರೆ ಇದೀಗ ಸರ್ಕಾರವೇ ಇಲ್ಲಿ ಉಲ್ಟಾ ಹೊಡಿತಾ ಇದೆ. ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಂಡಿದ್ದಾರೆ ಸಿಎಂ ಡಿಸಿಎಂ. ಎಲ್ಲಿನ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು, ಕೇರಳದ ನಾಯಕರ ಮಾತಿಗೆ ಇದೀಗ ಇಲ್ಲಿನ ಸಿಎಂ ಡಿಸಿಎಂ ಅವರು ಒತ್ತಡಕ್ಕೆ ಮಣಿದಿದ್ದಾರೆ. ಪುನರ್ವಸತಿಯನ್ನ ಮಾಡಿಕೊಡುವಂತಹ ಚಿಂತನೆಯನ್ನ ಮಾಡ್ತಿದ್ದಾರೆ. ಪುನರ್ವಸತಿಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಸೂಚನೆ ಕೊಟ್ಟಿದ್ರು. ಮೂವರ ಒತ್ತಡಕ್ಕೆ ಮಣಿದು ಇದೀಗ ಪುನರ್ವಸತಿಯನ್ನ ಕಲ್ಪಿಸಿಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಪುನರ್ವಸತಿ ಬಗ್ಗೆ ಎಕ್ಸ್ ನಲ್ಲಿ ಕೆಸಿ ವೇಣುಗೋಪಾಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇರಳ ಮೂಲದ ಕೆಸಿ ವೇಣುಗೋಪಾಲ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಸಿಎಂ ಜೊತೆಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಚರ್ಚೆಯನ್ನ ಮಾಡಿದ್ರು. ಪುನರ್ವಸತಿಯ ಭರವಸೆ ಕೊಟ್ಟಿದ್ದಾರೆ ಇದೀಗ ಕೆಸಿ ವೇಣುಗೋಪಾಲ್ ಅವರು. ಈಗ ನಿನ್ನೆಲ್ಲ ಮಾತಾಡಿದ್ದನ್ನ ನಾವು ಗಮನಿಸಿದ್ವಿ. ಆದಂತದ್ದು ಅಲ್ಲಿ ಎಲ್ಲ ಅಕ್ರಮವಾಗಿ ಅವ್ರ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಶೆಡ್ ಕಟ್ಕೊಂಡಿದ್ದಾರೆ, ಸರ್ಕಾರದ ಜಾಗ ಎಲ್ಲ ಹೇಳಿಕೆಗಳನ್ನ ಕೊಟ್ಟರು. ನಾವು ಯಾರಿಗೂ ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಯಾವಾಗ ಇದು ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಬೆಳವಣಿಗೆ ಆಯಿತು, ಅದರಲ್ಲೂ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರೇ ಈ ವಿಚಾರವನ್ನ ಹೇಳಿದ್ರು. ಅಲ್ಲಿನ ಕಾಂಗ್ರೆಸ್ ನಾಯಕರುಗಳು ಕೂಡ ಇದೀಗ ನಮ್ಮ ಕರ್ನಾಟಕದ ನಾಯಕರುಗಳಿಗೆ ಒತ್ತಡ ಹೇರುವ ಕೆಲಸ ಮಾಡಿದ್ದಾರೆ. ಆ ಪ್ರಭಾವವೇ ಇದೀಗ ಪುನರ್ವಸತಿಯ ಮಾತುಗಳನ್ನ ಆಡಿಸ್ತಾ ಇದೆ ಸಿಎಂ ಡಿಸಿಎಂ ಬಾಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ್ರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಿನ್ನೆ ಎಲ್ಲ ಸಾಕಷ್ಟು ರೀತಿಯ ಹೇಳಿಕೆಗಳನ್ನು ನಮ್ಮ ಸಿಎಂ ಆದಿಯಾಗಿ ಸಚಿವರುಗಳು ಎಲ್ಲರೂ ಕೂಡ ಕೊಟ್ಟರು. ಈ ವಿಚಾರದಲ್ಲಿ ಅಕ್ರಮವಾಗಿ ನಮ್ಮ ಸರ್ಕಾರಿ ಜಾಗ, ಅಲ್ಲಿ ಸ್ಥಳಗಳ ಶೆಡ್ಗಳನ್ನ ಕಟ್ಕೊಂಡಿದ್ದಾರೆ, ಯಾರಿಗೂ ಬಿಡುವ ಪ್ರಶ್ನೆ ಇಲ್ಲ ಅಂತ ಹೇಳಿ. ಆದ್ರೆ ಈಗ ಯಾಕೆ ಉಲ್ಟಾ ಹೊಡೆದ್ರು ಅಂತ? ಇಲ್ಲಿ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಯ್ತು ಆ ಒಂದು ವಿಚಾರವಾಗಿ ಇದೀಗ ರಾಜ್ಯ ಸರ್ಕಾರದ ಅಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈ ಒಂದು ವಿಚಾರವಾಗಿ ಸಮರ್ಥನೆಗೆ ಇಳಿದಿರ್ತಕ್ಕಂಥದ್ದು. ಎಸ್ಪೆಷಲಿ ನವಿತಾ ಜೈನ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಕೋಗಿಲಿ ಲೇಔಟ್ ನಲ್ಲಿ ಮನೆಗಳ ನೆಲಸಮ ಪ್ರಕರಣ ಏನಿದೆ, ಇದು ರಾಷ್ಟ್ರ ಮಟ್ಟದಲ್ಲಿ ಇದೀಗ ಸೌಂಡ್ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಎಡಪಕ್ಷಗಳು ಇದನ್ನೇ ಹೆಸರನ್ನಾಗಿ ಮಾಡ್ಕೊಂಡ್ರೆ, ಮತ್ತೊಂದ್ ಕಡೆಯಾಗಿ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಇವತ್ತು ಬೆಳಿಗ್ಗೆ ಒಂದು ಟ್ವೀಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ವಿಚಾರವಾಗಿ ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ಜೊತೆನೂ ಕೂಡ ಮಾತನಾಡಿದ್ದೀನಿ. ಸಹಾನುಭೂತಿಯಿಂದ ನಡ್ಕೊಳ್ಬೇಕು ಅನ್ನುವಂತ ಒಂದು ಎಐಸಿಸಿಯ ಒಂದು ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದೀನಿ. ಮತ್ತೊಂದ್ ಕಡೆಯಾಗಿ ಸಂತ್ರಸ್ತರ ಜೊತೆ ನಾನು ಕೂಡ ವೈಯಕ್ತಿಕವಾಗಿ ಮಾತನಾಡ್ತೇನೆ. ಮತ್ತೊಂದ್ ಕಡೆಯಾಗಿ ಏನು ಆ ಒಂದು ಪುನರ್ವಸತಿ ಕಲ್ಪಿಸ್ಬೇಕು ಅನ್ನುವಂತ ನಿಟ್ಟಲ್ಲಿಯೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅನ್ನುವಂತ ನಿಟ್ಟಲ್ಲಿ ಟ್ವೀಟ್ ಅನ್ನ ಮಾಡಿದ್ರು. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಪಕ್ಷ ಬಿಜೆಪಿಯವರು ಕೂಡ ಒಂದ್ ರೀತಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಮತ್ತೊಂದ್ ಕಡೆಯಾಗಿ ಅಲ್ಲಿ ಅಂದ್ರೆ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಏನು ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿಣರಾಯಿ ಅವರು ಕೂಡ ಈ ಒಂದು ಬುಲ್ಡೋಸರ್ ಸರ್ಕಾರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ನಲ್ಲಿ ಈ ಒಂದು ಪ್ರಕರಣ ಏನಿದೆ ಒಂದ್ ರೀತಿ ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕಮ್ಯುನಿಸ್ಟ್ ಪಕ್ಷಗಳೇನಿದೆ ಕೇರಳದಲ್ಲಿ ಮತ್ತೆ ಇವತ್ತು ಕಮ್ಯುನಿಸ್ಟ್ ನ ಕೆಲ ನಾಯಕರು ಕೂಡ ಅಲ್ಲಿಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಕೇರಳದ ಮಾಜಿ ಸಚಿವ ಕೆಟಿ ಜಲೀಲ್ ನೇತೃತ್ವದ ನಿಯೋಗ ಇವತ್ತು ಭೇಟಿ ಕೊಡ್ತಾ ಇದೆ. ಮತ್ತೊಂದು ಕಡೆಯಾಗಿ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣ ಇದೀಗ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತವಲಯದಲ್ಲಿ ಹೇಳೋದ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದು ಬಂದಿಲ್ಲ. ಇದು ಎಲ್ಲ ಒಂದ್ ಕಡೆಯಾಗಿ ಬೆಂಗಳೂರು ಉಸ್ತುವಾರಿ ಸಚಿವರ ಒಂದು ನಿರ್ದೇಶನದ ಮೇಲೆ ಆಗಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಇದೀಗ ಸಿಎಂ ಕಚೇರಿಯ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ಏನು ಕೋಗಿಲು ಲೇಔಟ್ ನ ಮನೆಗಳ ನೆಲಸಮ ಪ್ರಕರಣ ದಿನಕ್ಕೊಂದು ತಿರುವು ಮತ್ತೆ ಟ್ವಿಸ್ಟ್ ಅನ್ನು ಕೂಡ ಪಡ್ಕೊಂತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನವಿತಾ ಜೈನ್. ಓಕೆ, ಧನ್ಯವಾದಗಳು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.